ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮ್ಗೆ. ಬರುತ್ತೆ ಅಲ್ಲ, ಏನ್ ಬರುತ್ತೆ ಅಂತ ಹೇಳಿ. ಸಿನಿಮಾ ಬರುತ್ತೆ, ಟ್ರೈಲರ್ ಬರುತ್ತಾ ಸರ್? ಅದ್ರ ಮೊದಲು ಹೇಳಿ, ಜೋರಾಗಿ ಹೇಳಿ ಇವರಿಬ್ಬರಿಗೆ. ಇವರು ಇವಾಗ ಕೆಲಸ ಇದೆ ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಂಬ್ಕೊಂಡು ಇದು ಓಕೆ ಅಂತ ಮಾಡೋದಿಕ್ಕಲ್ಲ. ಹ್ಯಾವ್ ಟು ಸಿ. ನಾ ಥಿಯೇಟರ್ ನೋಡ್ಬೇಕು, ಅದು ಏನ್ ಬಂದಿದೆ, ಕಲರ್ ಕಾಂಬಿನೇಷನ್ ಏನಿದೆ, ಹೆಂಗ್ ಕಾಣಿಸ್ತಿದೆ, ಇದೊಂದು ನನಗೆ ತೋರಿಸಿ ಅಂತ ಇದ್ದೀನಿ ಅಷ್ಟೇ. ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಅದನ್ನ ಅವರು ಫೈನಲಿ ತೋರಿಸ್ಬೇಕು. ಅದು ತೋರಿಸಿದ್ರೆ ನನಗೆ ತೋರಿಸಿದ್ದೀನ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೀರೋಯಿನ್ ಸಿನಿಮಾದೇನು ಹೇಳ್ತಾ ಇಲ್ಲ ಸರ್. ಅಟ್ಲೀಸ್ಟ್ ರಜನಿ ಸರ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತೀರಾ, ಅದ್ರ ಬಗ್ಗೆ ಅದು ಆಲ್ರೆಡಿ ಹೇಳಿದ್ದೀನಲ್ಲ. ಅಲ್ಲ, ಖಂಡಿತ ಖಂಡಿತ ಹೌದು. ಒಂದು ಮಾಡ್ತಾ ಇದ್ದೀನಿ ಕೂಲಿ ಅಂತ, ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್, ರಜನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್ ಅಲ್ಲ. ಸರ್ ಈಗ UN8 ಅಂತೂ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ. ಉಪೇಂದ್ರ ರಿಲೀಸ್ ಆಗ್ತಾ ಇದೆ ನಾಡಿದ್ದು 20ಕ್ಕೆ. ನೀವು ದಾಖಲೆ ಮಾಡಿದವರು ರಿಲೀಸ್ ಅಲ್ಲೇ ಓಮ್ನಲ್ಲಿ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ, ರಿಲೀಸ್ಗಳ ಬಗ್ಗೆ? ಸಿನಿಮಾ ರಿಲೀಸ್, ನಿಮ್ದು ಸಿನಿಮಾ ಕೂಡ ಅಲ್ಲ. ಏನಂದ್ರೆ ಓಮ್ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ. ಸೊ ಅದು ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು, ಅದು ದಾಖಲೆನೆ ಮಾಡ್ಬಿಡ್ತದು. ಸೊ ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇವಾಗ ರಿಲೀಸ್ ಆಯ್ತು, ಚೆನ್ನಾಗಾಯ್ತು. ಆಮೇಲೆ ಬೇರೆ ಬೇರೆ ಪಿಕ್ಚರ್ ರಿಲೀಸ್ ಆಯ್ತು. ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀರಿ, 20ನೇ ತಾರೀಕು ರಿಲೀಸ್ ಮಾಡ್ತೀರಿ. ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ಗೆ. 15ನೇ ತಾರೀಕು ರಿಲೀಸ್ ಅನ್ಕೊಂಡು ಒಂದೇ ಜನ ನಾವು ಥಿಯೇಟರ್ಗೆ ಹೋಗೋದಾ, ಇಲ್ಲಿಗೆ ಬರೋದಾ, ನೀವು ಅಲ್ಲಿಗೆ ಬರ್ತೀರೋ ಅಂತ ಫುಲ್ ಕನ್ಫ್ಯೂಷನ್ ಇತ್ತು. ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ, 20 ಅಂತ ಹೇಳಿ ಸೊಮ್ಮೆ, ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ. 20th ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಓ, ಥ್ಯಾಂಕ್ ಯು. ಓ, ಟಗಾಫರ್. ಜೋರ. ಇಲ್ಲ, ಖಂಡಿತ ಅಮ್ಮ, ಖಂಡಿತ. ನಾವು ಪಿಕ್ಚರ್ ನೆಕ್ಸ್ಟ್ ನಾನು ಅನ್ಕೊಂಡಿದ್ದೀನಿ ಫಿಲಮ್